ನೀಟ್, ಜೆಇಇ, ಕೆಸಿಇಟಿ ಮತ್ತು ಫೌಂಡೇಶನ್ ಕೋರ್ಸ್ಗಳಿಗೆ 8ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಮುಖ ತರಬೇತಿ ಸಂಸ್ಥೆಯಾದ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಅದ್ದೂರಿ ಉದ್ಘಾಟನೆಯು ಕಲಬುರಗಿಯು ಸಂಗಮೇಶ್ವರ ಕಾಲೋನಿಯಲ್ಲಿರುವ ಹೊಸ ಕ್ಯಾಂಪಸ್ನಲ್ಲಿ ಉತ್ಸಾಹದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್, ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ್ ಹಾಗೂ ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಗಣ್ಯರು, ಕಲಬುರಗಿಯಲ್ಲಿ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ತರಬೇತಿ ಕೇಂದ್ರ ಕಲಬುರಗಿಯಲ್ಲಿ ಆರಂಭವಾಗಿದ್ದು ಸಂತೋಷದ ಸಂಗತಿ. ಇದರಿಂದ ಕಲಬುರಗಿ ಭಾಗದ ವಿದ್ಯಾರ್ಥಿಗಳ ಭವಿಷ್ಯದ ಶಿಕ್ಷಣಕ್ಕೆ ಸಹಕಾರಿಯಾಗಲಿದೆ ಎಂದು ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಫ್ಯೂಷನ್ ಅಕಾಡೆಮಿಯ ಸ್ಥಾಪಕರಾದ ಮಹೇಶ್ ಕುಮಾರ್ ಹಾಗೂ ಪರಮೇಶ್ವರ ಸ್ವಾಮಿ ಅವರು ಕಲಬುರಗಿ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣಕ್ಕೆ ಸಹಕಾರವಾಗಲಿ ಎಂಬ ಸದುದ್ದೇಶದಿಂದ ಕಲಬುರಗಿ ಫ್ಯೂಷನ್ ಅಕಾಡೆಮಿ ತರಬೇತಿ ಕೇಂದ್ರ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ಕಲಬುರಗಿಯಲ್ಲಿ ನೂತನವಾಗಿ ಫ್ಯೂಷನ್ ನೀಟ್ ಅಕಾಡೆಮಿ ಅಂತಕ್ಕಂಥದ್ದು ಓಪನಿಂಗ್ ಸೆರೆಮನಿಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗಿದೆ. ಇವತ್ತು ಕಲಬುರಗಿಯಲ್ಲಿ ಭಾಳಷ್ಟು ಯಾವುದೂ ಇರಲಿಕ್ಕಿಲ್ಲ, ಇದೊಂದು ಕೋಚಿಂಗ್ ಸೆಂಟರ್ ಒಂದು ಇವತ್ತು ತೆಗೆದಿದ್ದಾರೆ. ನಮ್ಮ ಮಕ್ಕಳು ಕೂಡ ಅವರ ಕೈಯಲ್ಲಿ ಓದಿ ದೊಡ್ಡದಂಥವ್ರು, ಅವರು ಕೂಡ ಇವತ್ತು ಈ ಕಾರ್ಯಕ್ರಮ ಬರಬೇಕಿದ್ದು ಅನಿವಾರ್ಯದಿಂದ ಬೆಂಗಳೂರಿನಾಗ ಇರೋಲ್ಲಿ ಬರಲಿಕ್ಕಾಗಿಲ್ಲ. ನಾನು 3-4 ಸತಿ ಫೋನ್ ಮಾಡಿ ಹೇಳ್ಯಾರ, ಪಾಪ ಬಿಜಿ ಇದರಲ್ಲಿ ಹೋಗಿ ಬರ್ಬೇಕಂತೇಳಿ ಮೇಡಮ್ ಅವರು ಮನೆಯಾಗ. ಅದಕ್ಕೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಇದು, ಫಸ್ಟ್ ಇದು ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಒಳ್ಳೆ ಇವತ್ತು ಕೋಚಿಂಗ್ ಸೆಂಟರ್ ತೆಗೆದ್ರಿಂದ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ವಿಶೇಷವಾಗಿ ಕಲಬುರಗಿ ಜನರಿಗೆ ಭಾಳ ಉಪಯೋಗ ಆಗ್ತಕ್ಕಂಥದ್ದು ಇದೊಂದು. ಯಾವತ್ತು ವಿದ್ಯೆ ಇದ್ದರೆ ಎಲ್ಲರೂ ಕೂಡ ಮುಂದಿನ ದಿನದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ದೇಶದಲ್ಲಿ ಏನೇ ಆಗಬೇಕಾದ್ರೂ ಕೂಡ ವಿದ್ಯೆ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಇವತ್ತು ನಮ್ಮ ಟೈಮಲ್ಲಿ ಭಾಳ ಕಡಿಮೆ ಓದಿರ್ಬೋದು, ಆದರೆ ಈಗಿನ ಜನ್ರೇಷನ್ ಪ್ರಕಾರ ಎಷ್ಟು ಓದಿದ್ರು ಕೂಡ ಕಡಿಮೆ ಅಂತಕ್ಕಂಥ ಕೂಡ ಇದ್ರೂ ಇಂಥದ್ದೊಂದು ಕೋಚಿಂಗ್ ಸೆಂಟರ್ ಇವತ್ತು ಕಲಬುರಗಿಯಲ್ಲಿ ನೂತನವಾಗಿ ಪ್ರಾರಂಭ ಮಾಡಿದ್ದಾರೆ. ಆ ಕೋಚಿಂಗ್ ಸೆಂಟರ್ನ ಎಲ್ಲ ಮಾಲೀಕರಿಗೂ ಮತ್ತು ನಾನು ವಿಶೇಷವಾಗಿ ನನ್ನ ಸಹೋದರಂತೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಒಳ್ಳೆಯ ದಿನ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ಸರ್ತಿ ತಮ್ಮ ಮುಖಾಂತರ ಹೇಳಿ ಈ ಕಾರ್ಯಕ್ರಮ ಕೂಡ ನಾನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಶಾಲಾ ಸನ್ಮಾನ ಮಾಡಿ ಆಶೀರ್ವಾದ ಕೂಡ ನನಗೆ ಮಾಡಿದ್ದಾರೆ. ಯಾವತ್ತೂ ಅವ್ರ ಜೊತೆಯಾಗಿ ನಾನು ಇರ್ತೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ ಈ ಅಕಾಡೆಮಿಕ್ ಕ್ಲಾಸಿನ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ನೀಟ್ ಕೋಚಿಂಗಾಗಿ ಕಲಬುರಗಿಯನ್ನು ಬಿಟ್ಟು ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ. ಆ ಉದ್ದೇಶವಾಗಿ ನಮ್ಮ ಭಾಗದಲ್ಲಿ ಕಲಬುರಗಿಯಲ್ಲೇ ಯಾಕೆ ನಾವು ಮಾಡಬಾರ್ದು ಅಂತ ಅಂದ್ಕೊಂಡು ನಾವು ಮತ್ತು ನಮ್ಮ ಸ್ನೇಹಿತರು 15 ವರ್ಷಗಳಿಂದ ನೀಟ್ ಕೋಚಿಂಗನ್ನೇ ಕೊಡ್ತಾ ಬರ್ತಾಯಿದ್ದೀವಿ. ಆ ಉದ್ದೇಶವಾಗಿ ಈ ಫ್ಯೂಷನ್ ನೀಟ್ ಅಕಾಡೆಮಿನ ಸ್ಪೆಷಲಿ ಫಾರ್ MBBS ಸ್ಟೂಡೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ನೀಟು, ಅದಕ್ಕೋಸ್ಕರ ಕೋಚಿಂಗ್ನ ಆರಂಭ ಮಾಡಿದ್ದೀವಿ. ಆ ಸಮಾರಂಭಕ್ಕೆ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಯಾವಾಗಲೂ ಸಹಾಯಕ್ಕೆ ನಿಂತಿರುವ ನಮ್ಮ ಪ್ರೀತಿಯ ಬಸವರಾಜ ಮತ್ತಿಮೂಡು ಸರ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಬಂದಿದ್ದ ಎಲ್ಲ ಪೇರೆಂಟ್ಸ್ಗೆ, ಸ್ಟೂಡೆಂಟ್ಸ್ಗೆ ಭಾಳ ಧನ್ಯವಾದವನ್ನು ಹೇಳ್ತೇನೆ. ಥ್ಯಾಂಕ್ ಯು ಸರ್. I'm very happy and I'm filled with gratitude that our teachers MKS sir and Parmeshwar sir has been started the Fusion Academy, which is very important in Gulbarga, as many the students from Gulbarga are arriving and migrating towards the other cities for the sake of JEE and NEET. So it's a very good initiative, and I'm very happy and filled with gratitude that they have started the Fusion Academy in Gulbarga itself, so that students of Gulbarga will study and gain the knowledge in Gulbarga itself, so that they will contribute to their own city. You know, there is a Karma Bhumi and Janma Bhumi, so it's very mandatory to contribute towards their own city. So I'm very happy that I'm overwhelmed with the Fusion Academy, and congratulations to Parmeshwar sir and MK sir. Very happy to being their student. Thank you so much. ನಮಸ್ಕಾರ. ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಏಕೆಂದರೆ ಫ್ಯೂಷನ್ ನೀಟ್ ಅಕಾಡೆಮಿ ಎನ್ನುವುದು ಉದ್ಘಾಟನೆಯಾಗಿ ಇವತ್ತು ಈ ಭಾಗದ ಅನೇಕ ಮಕ್ಕಳಿಗೆ ಭವಿಷ್ಯದ ಡಾಕ್ಟರ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಅಕಾಡೆಮಿಯಾಗಿ ಹೊರಹೊಮ್ಮಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅನೇಕ ನಮ್ಮ ಈ ಭಾಗದ ವಿದ್ಯಾರ್ಥಿಗಳು ಈ ನೀಟ್ ಪರೀಕ್ಷೆಗಳನ್ನು ಎದುರಿಸುವುದಕ್ಕಾಗಿ, ಅದನ್ನು ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ಬೆಂಗಳೂರು, ಮೈಸೂರು, ಧಾರವಾಡ ಅಂತ ದೂರದ ನಗರಗಳಿಗೆ ಹೋಗಿ ಅನೇಕ
ತಾಪತ್ರೆಗಳನ್ನು ಎದುರಿಸ್ತಾ ಇದ್ದರು. ಅಂಥ ತಾಪತ್ರೆಗಳನ್ನು ನೀಗಿಸುವುದಕ್ಕಾಗಿ ಮತ್ತು ಈ ಭಾಗದ ವಿದ್ಯಾರ್ಥಿಗಳನ್ನು ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಡಾಕ್ಟರ್ಗಳನ್ನಾಗಿ ಮಾಡತಕ್ಕಂಥ ಒಂದು ನೀಟ್ ಕೋಚಿಂಗ್ ಸೆಂಟರ್ನು ಇವತ್ತು ಮಹೇಶ್ ಕುಮಾರ್ ಮತ್ತು ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ತಯಾರಾಗಿದೆಯಲ್ಲ, ಇದು ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಅನೇಕ ವಿದ್ಯಾರ್ಥಿಗಳನ್ನು ಹುಟ್ಟು ಹಾಕಲಿ ಅಂತೇಳಿ ನಾವೆಲ್ಲರೂ ಅವರನ್ನು ಹಾರೈಸುತ್ತೇವೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ವಿಜಯ್ ಕುಮಾರ್, ಡಾಕ್ಟರ್ ಶೋಭಾ ಪಾಟೀಲ್, ಖ್ಯಾತ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಗಾಂಧೀಜಿ, ಶರಣು ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.